ओम नमः ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 17/5/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 22/6/2023. ಓಂ ನಮಃ ಶಿವಾಯ. ಸಂಘಟನೆಯ ಶಕ್ತಿ. ಮಕ್ಕಳಿಗೆ ನಿಜವಾದ ಶಿಕ್ಷಣದ ಕಡೆಗೆ ವಿಶೇಷ ಗಮನ ಕೊಡುವ ಶಿಕ್ಷಣವನ್ನು ನೀಡುವವರು, ಶಿಕ್ಷಣದಲ್ಲಿ ನಂಬರ್ 1 ಬರುವ ವಿಧಿಯನ್ನು ತಿಳಿಸುವವರು, ಒಳ್ಳೆಯ ನಡವಳಿಕೆ ಧಾರಣೆ ಮಾಡಿಸುವವರು ಮತ್ತು ಸಂಘಟನೆಯ ಶಕ್ತಿಯ ಮಹತ್ವವನ್ನು ತಿಳಿಸುವ ಪರಮ ಶಿಕ್ಷಕ ಶಿವ ಬಾಬಾ ಹೇಳಿದರು. ಮಧುರ ಮಕ್ಕಳೇ, ಸಂಘಟನೆಯಲ್ಲಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ ನಡೆಯಿರಿ. ಇದು ತಂದೆಯ ಮಕ್ಕಳಲ್ಲಿರುವ ಕಲೆಯಾಗಿದೆ. ಆದರೆ ಮರ್ಜ್ ರೂಪದಲ್ಲಿದೆ, ಇನ್ನು ಇಮರ್ಜ್ ಆಗಿಲ್ಲ. ಆದ್ದರಿಂದ ಇದನ್ನು ಇಮರ್ಜ್ ಮಾಡಿಕೊಳ್ಳಿರಿ. ಒಳ್ಳೆಯದು. ಇಂದು ಬಾಪ್ತಾದ ತಮ್ಮ ಅತಿ ಪ್ರೀತಿಯ ಮಧುರ ಚಿಕ್ಕ ಪುಟ್ಟ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು ಅಂದರೇನು? ಇಡೀ ವಿಶ್ವದ ಭವಿಷ್ಯ, ಇಡೀ ಸಂಸಾರದ ಭವಿಷ್ಯ. ಇಂದು ಬಾಬಾ ಭವಿಷ್ಯವನ್ನು ಭೇಟಿಯಾಗಲು ಬಂದಿದ್ದಾರೆ. ಪ್ರತಿಯೊಬ್ಬ ಮಗುವು ತಮ್ಮಲ್ಲಿಯೇ ತಾವು ಮಹಾನಾಗಿದ್ದಾರೆ. ಇಂದು ತಂದೆ ನೋಡಿದರು. ಎಲ್ಲಾ ಮಕ್ಕಳು ಚಿಟ್ಟೆಯನ್ನು ನೋಡಿದ್ದೀರಾ? ಅದು ಹೇಗೆ ಹಾರುತ್ತದೆ? ಹೇಗೆ ಹಾರುತ್ತದೆ? ಇಂದು ತಂದೆ ಎಲ್ಲ ಆತ್ಮರೂಪಿ ಚಿಟ್ಟೆಗಳನ್ನು ನೋಡುತ್ತಿದ್ದಾರೆ. ತಂದೆಗೆ ಎಲ್ಲಾ ಮಕ್ಕಳ ಮೇಲೆ ಇಷ್ಟೊಂದು ಸ್ನೇಹ, ಇಷ್ಟೊಂದು ಪ್ರೀತಿ ಬರುತ್ತಿದೆ. ಎಲ್ಲರ ಬುದ್ಧಿಯಲ್ಲಿ ಇರಬಹುದು, ಯಾರೇ ಆಗಿರಲಿ. ಒಂದು ವೇಳೆ ಬಾಬಾ ಮಕ್ಕಳ ಬಳಿ ನೀವು ಯಾವ ಬಯಕೆ ಕೇಳುವಿರಿ ಎಂದು ಕೇಳಿದರೆ, ಆಗ ಎಲ್ಲರೂ ಏನು ಹೇಳುವರು? ಯಾರದ್ದು ಯಾವ ಬಯಕೆ ಇದೆ? ಮೆಜಾರಿಟಿ ಹೇಳುವರು ಶಿಕ್ಷಣದಲ್ಲಿ ಫಸ್ಟ್ ನಂಬರ್ ಬರಬೇಕು ಎಂದು. ಮತ್ತು ಇದೇ ಹಿರಿಯರ ಮಾತು ಆಗಿದೆ. ಒಂದು ವೇಳೆ ಮಕ್ಕಳು ಏನಾಗಲಿದ್ದೀರಿ ಎಂದು ಕೇಳಿದರೆ, ಆಗ ಹೇಳುವರು, ಬಾಬಾ ಶಿಕ್ಷಣದಲ್ಲಿ ನಂಬರ್ 1 ಬರಬೇಕು, ನೆನಪಿನಲ್ಲಿ ನಂಬರ್ 1 ಬರಬೇಕು. ನಂಬರ್ 1 ಬರುವ ವಿಧಿ, ಪರೀಕ್ಷೆಯಲ್ಲಿ ನಂಬರ್ 1 ಪಾಸ್ ಆಗುವ ವಿಧಿ ಏನು? ಎಲ್ಲಾ ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡಿಕೊಳ್ಳುವುದು, ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಅರ್ಥ ಮಾಡಿಕೊಂಡು ಶಿಕ್ಷಣವನ್ನು ಓದುವುದು, ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವುದು. ಇದು ಫಸ್ಟ್ ನಂಬರ್ನಲ್ಲಿ ಬರುವವರ ಲಕ್ಷಣವಾಗಿದೆ. ಹೇಗೆ ಎಲ್ಲಾ ಟೀಚರ್ಸ್ ತಮ್ಮ ಮಕ್ಕಳಿಗೆ ಏನು ಕಲಿಸುತ್ತಾರೆ? ಕಾಮನ್ ವಿಷಯ. ಏನು ಕಲಿಸುತ್ತಾರೆ? ಯಾವುದು ಎಲ್ಲಾ ಶಾಲೆಗಳಲ್ಲಿಯೂ ಓದಿಸಲಾಗುತ್ತದೆಯೋ ಟೀಚರ್ ಏನು ಹೇಳುತ್ತಾರೆ? ಮಕ್ಕಳಿಗೆ ಏನು ಕಲಿಸುತ್ತಾರೆ? ಎಂದಿಗೂ ಯಾರೊಂದಿಗೂ ಜಗಳವಾಡಬಾರದು, ಕಾದಾಡಬಾರದು, ಪರಸ್ಪರ ತುಂಬಾ ಪ್ರೀತಿಯಿಂದ ಇರಬೇಕು, ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ ನಡೆಯಬೇಕು. ಹಾಗಾದರೆ ಮಕ್ಕಳು ಈ ವಿಷಯದ ಬಗ್ಗೆ ವಿಶೇಷ ಗಮನ ಕೊಡುತ್ತಾರೇನಾ? ಯಾರು ಕೊಡುತ್ತಾರೆ? ಪರಸ್ಪರ ಯಾರು ಜಗಳ ಆಡುವುದಿಲ್ಲವೇ? ಆದ್ದರಿಂದ ಪ್ರತಿಯೊಬ್ಬ ಮಗು ಇಂದು ವಿಶೇಷ ಗಮನ ಕೊಡಬೇಕು. ಯಾವಾಗ ನೀವು ದೊಡ್ಡವರಾಗುತ್ತೀರೋ ಆಗ ನಾವು ಯಾರ ಜೊತೆ ಮಿಲನ ಆಚರಿಸಿದೆವು ಎಂಬುದು ನಿಮಗೆ ತುಂಬಾ ನೆನಪಿಗೆ ಬರುವುದು. ಇಂದು ಚಿಕ್ಕವರಿದ್ದೀರಲ್ಲವೇ, ಆದ್ದರಿಂದ ಕಡಿಮೆ ಅರ್ಥವಾಗುತ್ತದೆ. ಬಲೆ ನೀವು ಗುರುತಿಸದೇ ಇರಬಹುದು, ಆದರೆ ತಂದೆ ಗುರುತಿಸಿದ್ದಾರಲ್ಲವೇ. ಆದ್ದರಿಂದ ಪ್ರತಿಯೊಬ್ಬ ಮಗು ತಮ್ಮನ್ನು ತಾವು ನೋಡಿಕೊಳ್ಳಿರಿ. ನಾನು ಹೇಗಿದ್ದೇನೆ? ನನ್ನ ಶಿಕ್ಷಣ ಹೇಗಿದೆ? ಈ ಪ್ರಪಂಚಕ್ಕಾಗಿ ಯಾವ ಶಿಕ್ಷಣವನ್ನು ಓದುತ್ತೀರೋ ಅದು ಅವಶ್ಯವಾಗಿ ಓದಬೇಕು. ಆದರೆ ನಿಜವಾದ ಶಿಕ್ಷಣ ಯಾವುದಿದೆಯೋ, ಯಾವುದು ಅನೇಕ ಜನ್ಮಗಳವರೆಗೆ ಜೊತೆಯಲ್ಲಿ ಬರುವಂತಹ ಶಿಕ್ಷಣವಾಗಿದೆಯೋ ಅದನ್ನು ತಂದೆ ಓದಿಸುತ್ತಾರೆ. ಅದು ಸದಾ ಜೊತೆಯಲ್ಲಿರುತ್ತದೆ. ಎರಡೂ ಶಿಕ್ಷಣದ ಕಡೆಗೆ ಗಮನ ಕೊಡಬೇಕು. ಮೊದಲನೇ ಶಿಕ್ಷಣ ನಿಮ್ಮದು, ಯಾವುದು ಈ ಸಂಸಾರದ ಜ್ಞಾನ ಆಗಿದೆಯೋ ಅದು. ಎರಡನೇ ಶಿಕ್ಷಣ ಪರಮಾತ್ಮನದು, ಯಾವುದು ಈ ಸಂಸಾರದ ಆಚೆಗೆ ಬೇಕಾಗುವ ಜ್ಞಾನವಾಗಿದೆ. ಒಳ್ಳೆಯದು. ಎಲ್ಲಾ ಮಕ್ಕಳಿಗೂ, ಪ್ರೀತಿಯ ಮಕ್ಕಳಿಗೆ, ಮಧುರ ಮಕ್ಕಳಿಗೆ ಬಾಪ್ತಾದಾರವರ ನೆನಪು ಮತ್ತು ಪ್ರೀತಿಗಳು. ಒಳ್ಳೆಯದು. ಈಗ ದೊಡ್ಡ ಸಂಘಟನೆ ಇದೆ. ನಿಮ್ಮ ಪುರುಷಾರ್ಥ ಏನಾಗಿದೆ? ಮನಸ್ಸಿನಲ್ಲಿ ಪ್ರೀತಿ ಇದೆಯೇ? ಇದೆಯೋ ಇಲ್ಲವೋ? ಇದೆಯೋ ಅಥವಾ ಇಲ್ಲವೋ? ಮನಸ್ಸಿನಲ್ಲಿ ಪ್ರೀತಿ ಇದೆನಾ? ಯಾರ ಬಗ್ಗೆ ಪ್ರೀತಿ ಇದೆ? ಯಾರಿಗಾಗಿ ಪ್ರೀತಿ ಇದೆ? ಬಾಬನ ಬಗ್ಗೆ ಪ್ರೀತಿ ಇದೆನಾ? ಪಕ್ಕಾ ಇದೆಯೇ? ಇದೆನಾ? ಕೇವಲ ಬಾಬನಿಗೆ ಮಾತ್ರ ಸಾಕಾ? ಪರಿವಾರದ ಬಗ್ಗೆಯೂ ಪ್ರೀತಿ ಅವಶ್ಯವಾಗಿ ಬೇಕು. ತಂದೆಯ ಬಗ್ಗೆ ಪ್ರೀತಿ ಇದ್ದರೆ
ಪರಮಧಾಮದಲ್ಲಿ ಕುಳಿತುಕೊಳ್ಳುತ್ತಾರೆ. ಆದರೆ ಒಂದು ವೇಳೆ ಪರಿವಾರದ ಬಗ್ಗೆಯೂ ಪ್ರೀತಿ ಇದ್ದರೆ ಆಗ ಸಂಘಟನೆಯ ಶಕ್ತಿಯನ್ನು ತಿಳಿದುಕೊಳ್ಳುತ್ತೀರಿ ಅಲ್ಲವೇ? ಸಂಘಟನೆಯ ಶಕ್ತಿ ಏನು ಎಂದು ಗೊತ್ತಿದೆಯೇ? ಒಂದು ವೇಳೆ 100 ಅಥವಾ 1,000 ಮಕ್ಕಳು ಕುಳಿತು ಒಂದು ಸಂಕಲ್ಪ ಮಾಡಿದರೆ, ಕೇವಲ ಒಂದು ಸಂಕಲ್ಪ, ಆ ಸಂಕಲ್ಪ ಸಿದ್ಧವಾಗುತ್ತದೆ. ಇದು ಸಂಘಟನೆಯ ಶಕ್ತಿಯಾಗಿದೆ. ಒಂದು ವೇಳೆ ನಾವು ಸಂಘಟನೆಯ ಜೊತೆ ನಡೆಯಲು ಆಗದಿದ್ದರೆ, ಸಂಘಟನೆಯ ಜೊತೆ ನಮ್ಮನ್ನು ನಾವು ಹೊಂದಿಸಿಕೊಳ್ಳಲು ಆಗದಿದ್ದರೆ, ಬಲೆ ನೀವು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಹಾಕಿದರೂ ಏನೂ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಬಲೆ ನೀವು ಹೀಗೆ ಯೋಚಿಸಬಹುದು, ಇಲ್ಲ, ನಾನು ತುಂಬಾ ದೊಡ್ಡವನು, ಮಹಾನ್ ಆಗಿದ್ದೇನೆ, ತುಂಬಾ ಶ್ರೇಷ್ಠನಾಗಿದ್ದೇನೆ, ತುಂಬಾ ವಿದ್ವಾಂಸನಾಗಿದ್ದೇನೆ, ಅದು ಎಲ್ಲಿಯೂ ಕೆಲಸಕ್ಕೆ ಬರುವುದಿಲ್ಲ. ಒಂದು ವೇಳೆ ಸಂಘಟನೆಯ ಶಕ್ತಿ ಇಲ್ಲದಿದ್ದರೆ, ಸಂಘಟನೆಯ ಅರ್ಥವೇನು? ಸಂಘ ಸೇರಿ ಒಟ್ಟಾಗುವುದು ಮತ್ತು ಎಷ್ಟೇ ದೊಡ್ಡ ಅಸಂಭವ ಕಾರ್ಯವಾಗಿದ್ದರೂ ಅದನ್ನು ಸಂಭವ ಮಾಡಿ ತೋರಿಸುವುದು. ಇದು ಸಂಘಟನೆಯ ಶಕ್ತಿಯಾಗಿದೆ. ಇದು ಸಂಘಟನೆಯ ಪವರ್ ಆಗಿದೆ. ಅರ್ಥವಾಯಿತೆ? ಊಹಿಸಿಕೊಳ್ಳಿ, ಈ ಪೂರ್ತಿ ಏರಿಯಾದಲ್ಲಿ ಕಸ ಇದೆ ಮತ್ತು 100 ಮಕ್ಕಳು ಸೇರಿ ಒಂದು ಸಂಕಲ್ಪದಲ್ಲಿ ಈ ಸಂಕಲ್ಪ ಧಾರಣೆ ಮಾಡಿಕೊಂಡರೆ, ನಾನು ಇದರ ಪೂರ್ಣ ರೀತಿಯಲ್ಲಿ ಸ್ವಚ್ಛತೆ ಮಾಡಬೇಕಿದೆ, ಪೂರ್ತಿ ಸ್ವಚ್ಛ ಮಾಡಬೇಕಿದೆ ಎಂದು. ಆಗ ಏನಾಗುವುದು? 10 ನಿಮಿಷದಲ್ಲಿ ಪೂರ್ತಿ ಸ್ವಚ್ಛವಾಗುತ್ತದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಸಂಕಲ್ಪ ಮಾಡಿದರೆ, ಇಲ್ಲ, ನಾನು ಇದನ್ನು ಮಾಡಬಲ್ಲೆ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ, ನಾನು ಒಬ್ಬನೇ ಮಾಡಲು ಸಾಕಾಗಿದ್ದೇನೆ ಎಂದು, ಆಗ ಆ ಕಾರ್ಯವನ್ನು ಮಾಡುವರೇ? ಒಳ್ಳೆಯದು, ಸರಿ, ಮಾಡುವರು ಎಂದಿಟ್ಟುಕೊಳ್ಳಿ. ಆದರೆ ಸಮಯ ಎಷ್ಟಿಡಿಯುವುದು? ಸುಸ್ತಾಗುವುದು, ಸಮಯ ಹೋಗುವುದು, ಮನಸ್ಸಿನ ಶಕ್ತಿ ಬೇಕಾಗುವುದು. ಆದ್ದರಿಂದ ಎಲ್ಲರಿಗೂ ಅರ್ಥವಾಯಿತೆ? ಪ್ರತಿಯೊಂದು ಆತ್ಮನ ವಿಶೇಷತೆ ತಮ್ಮದೇ ಆಗಿದೆ. ಆದ್ದರಿಂದ ಸಂಘಟನೆಯಲ್ಲಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ ನಿಂತು ನಡೆಯಿರಿ. ಇದು ತಂದೆಯ ಮಕ್ಕಳಲ್ಲಿರುವ ಕಲೆಯಾಗಿದೆ. ಆದರೆ ಮರ್ಜ್ ರೂಪದಲ್ಲಿದೆ, ಇನ್ನು ಇಮರ್ಜ್ ಆಗಿಲ್ಲ. ಆದ್ದರಿಂದ ಇದನ್ನು ಇಮರ್ಜ್ ಮಾಡಿಕೊಳ್ಳಿರಿ. ಒಳ್ಳೆಯದು ಮಕ್ಕಳೇ. ಇಂದು ಬ್ರಹ್ಮ ತಂದೆ ಎಲ್ಲರನ್ನೂ ಭೇಟಿಯಾಗಿ ಹೋಗುವರು. ಖುಷಿಯ ಅಲೆ, ಪ್ರೀತಿಯ ಅಲೆ. ಹಾಗಾದರೆ ಯಾರಿದ್ದಾರೆ? ಬ್ರಹ್ಮ ಬಾಬಾ ಇದ್ದಾರಲ್ಲವೇ? ಯೋಚಿಸಿ. ಇಷ್ಟು ಸಮಯದವರೆಗೆ ಸೃಷ್ಟಿಯ ಸಂಚಾಲಕರು ಆದಿಪಿತ ಬ್ರಹ್ಮ ತಂದೆಯಾಗಿದ್ದಾರೆ. ಅವರಿಗೆ ಗೊತ್ತಿದೆ ತಮ್ಮ ಮಕ್ಕಳನ್ನು ಹೇಗೆ ನಡೆಸಬೇಕು ಎಂದು. ಒಳ್ಳೆಯದು. ನೀವೆಲ್ಲ ಮಕ್ಕಳಿಗೂ ಬಾಪ್ ದಾದಾರವರ ಹೃದಯಪೂರ್ವಕ ನೆನಪು ಮತ್ತು ಪ್ರೀತಿಗಳು. ಮತ್ತು ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಒಂದೊಂದು ಸೆಕೆಂಡ್ ಕಲ್ಯಾಣಕಾರಿಯಾಗಿದೆ. ಏನೆಲ್ಲ ನಡೆಯುತ್ತಿದೆಯೋ ಅದರಲ್ಲಿ ತುಂಬಾ ದೊಡ್ಡ ಕಲ್ಯಾಣ ಅಡಗಿದೆ. ಏನೆಲ್ಲ ನಡೆಯಲಿದೆಯೋ ಅದರಲ್ಲೂ ಕಲ್ಯಾಣವಿದೆ. ಕಲ್ಯಾಣಕಾರಿ ತಂದೆಯ ಮಕ್ಕಳು ಸದಾ ಕಲ್ಯಾಣಕಾರಿಯಾಗಿರುತ್ತಾರೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ನಂತರ ಮಕ್ಕಳ ಮೂಲಕ ಬಾಬಾರವರಿಗೆ ಹೂಗುಚ್ಛ ನೀಡಲಾಯಿತು. ಇದನ್ನಂತೂ ಯೋಚಿಸುತ್ತಿಲ್ಲ ತಾನೆ? ಯಾವುದೇ ವ್ಯರ್ಥ ಸಂಕಲ್ಪ ಇಲ್ಲ. ತಂದೆ ಜೊತೆಗಿದ್ದಾರೆ. ತಂದೆ ಜೊತೆಗಿದ್ದರೆ ಯಾವುದೇ ಕಾರ್ಯ ಅಸಂಭವವಾಗಲು ಸಾಧ್ಯವೇ ಇಲ್ಲ. ತುಂಬಾ ಒಳ್ಳೆಯದು. ತುಂಬಾ ಚೆನ್ನಾಗಿ ಮಾಡುತ್ತಿದ್ದೀರಿ. ಮುಂದೆಯೂ ತುಂಬಾ ಚೆನ್ನಾಗಿ ಮಾಡಬೇಕಿದೆ. ಯಾವುದೇ ಪರೀಕ್ಷೆ ಬರಲಿ, ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅಂದ ಮೇಲೆ ನಾನು ಫೇಲ್ ಆಗುವಂತಹ ಯಾವುದೇ ಪರೀಕ್ಷೆ ಇಲ್ಲ. ಸರಿ ಇದೆ ತಾನೆ? ಒಳ್ಳೆಯದು. ತುಂಬಾ ಒಳ್ಳೆಯ ಸೇವೆ ಮಾಡಿದ್ದೀರಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಸಮಜ್ದಾರಾಗಿರಿ, ಅಂದರೆ ತಿಳುವಳಿಕೆಯುಳ್ಳವರಾಗಿರಿ. ಎಲ್ಲರೂ ತಮ್ಮನ್ನು ಸದಾ ಸರ್ವ ಆತ್ಮರಿಗಿಂತ ಶ್ರೇಷ್ಠ ಆತ್ಮ ಎಂದು ತಿಳಿದು ಶ್ರೇಷ್ಠ ಕರ್ಮ ಮಾಡುವವರಾಗಿದ್ದೀರಾ? ಉದ್ಯೋಗ ಹೇಗಿರುತ್ತದೆಯೋ ಹಾಗೆಯೇ ಕರ್ಮವಿರುತ್ತದೆ. ಒಂದು ವೇಳೆ ಯಾರಾದರೂ ದೊಡ್ಡ ಸ್ಥಾನದಲ್ಲಿರುವವರಾಗಿದ್ದರೆ ಅವರ ಚಟುವಟಿಕೆಯು ಅದೇ ಪ್ರಮಾಣದಲ್ಲಿರುತ್ತದೆ. ನಿಮ್ಮ ಆಕ್ಯುಪೇಷನ್ ಏನು? ನೀವು ಯಾರು? ಸರ್ವ ಆತ್ಮರಿಗಿಂತ ಶ್ರೇಷ್ಠ ಆತ್ಮ. ಹಾಗಾದರೆ ಶ್ರೇಷ್ಠ ಆತ್ಮನ ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡ್ ಕೂಡ ಹೀಗೆಯೇ ಇರುತ್ತದೆ. ನಿಮ್ಮಂತಹ ವಿಶೇಷ ಪಾತ್ರ ತಂದೆಯನ್ನು ಪಡೆದುಕೊಳ್ಳುವುದು ಬೇರೆ ಯಾರದ್ದೂ ಆಗಲು ಸಾಧ್ಯವಿಲ್ಲ. ಈಗ ಪರಮಾತ್ಮನ ಮಕ್ಕಳು ಎಂದು ಕರೆಸಿಕೊಳ್ಳುತ್ತೀರಿ ಎಂದ ಮೇಲೆ
ನಡತೆಯು ಹಾಗೆಯೇ ಇರಬೇಕಲ್ಲವೇ? ಸದಾ ಆಕ್ಯುಪೇಷನ್ ಮತ್ತು ಆಕ್ಟಿವಿಟಿಯನ್ನು ಸಮನ್ವಯಗೊಳಿಸಿ. ದೊಡ್ಡ ಮನುಷ್ಯನು ತಿಳುವಳಿಕೆ ಇಲ್ಲದಂತೆ ಅಥವಾ ಮಗುವಿನಂತೆ ಕರ್ಮ ಮಾಡಿದರೆ ಜನರು ನಗುತ್ತಾರೆ ತಾನೆ? ಹಾಗೆಯೇ ಯಾವಾಗ ಪರಮಾತ್ಮನ ಮಕ್ಕಳು ಎಂದು ಕರೆಸಿಕೊಳ್ಳುತ್ತೀರೋ ಮತ್ತು ಸಾಧಾರಣ ನಡವಳಿಕೆ ಇದ್ದರೆ ಆಗ ಏನೆನ್ನುತ್ತಾರೆ? ಅರ್ಧಕಲ್ಪದವರೆಗೆ ತಿಳುವಳಿಕೆ ಇಲ್ಲದವರಾಗಿದ್ದೀರಿ, ಈಗ ತಿಳುವಳಿಕೆಯುಳ್ಳವರಾಗಿರಿ. ಆಗ ತಿಳುವಳಿಕೆಯುಳ್ಳವರ ಪ್ರತಿ ಸಂಕಲ್ಪವು ಶಕ್ತಿಶಾಲಿಯಾಗಿರುತ್ತದೆ, ಪ್ರತಿ ಕರ್ಮವು ಶ್ರೇಷ್ಠ ಮತ್ತು ಅನುಕರಣೀಯವಾಗಿರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.